ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ವೆಡ್ನೆಸ್ಡೇ, ನಾನು ಕಾಲೇಜ್ಗೆ ಹೋಗೋಕೆ ರೆಡಿಯಾಗಿದ್ದೀನಿ ಗೈಸ್. ಫೈನಲಿ ನಾನು ರೆಡಿಯಾಗಿದ್ದೀನಿ. ಈಗ ಹೊರಡ್ತಾ ಇದ್ದೀನಿ. ಟೈಮು ಹತ್ತತ್ರ 7:38 ಆಗ್ತೈತೆ. ಸೊ ವ್ಯಾನ್ ಹಿಡಿದು 7:45ಗೆ. ಸೊ ಐ ಆಮ್ ಗೋಯಿಂಗ್, ಲೆಟ್ಸ್ ಗೋ. ಸೊ ವ್ಯಾನ್ ಬೇಗ ಬಂದ್ಬಿಡುತ್ತೆ ಅಂದ್ಬಿಟ್ಟು ಲೇಟ್ ಆಗಿಬಿಟ್ಟಿತ್ತು. ಸೊ ನಾನು ಬೇಗ ಹೋದೆ. ಬಟ್ ವ್ಯಾನ್ ಬಂದಿದ್ದೆ ಲೇಟ್ ಇವತ್ತು. ನಾವು ಯಾವಾಗಲೂ 8:15 ಮಂಡ್ಯದಲ್ಲಿ ಇರ್ತಿದ್ದೋ, ಇವತ್ತು 8:24 ಆದಮೇಲೆ ಹೋಗ್ತಿದ್ವಿ. ಸೊ ಕಾಲೇಜ್ ಹತ್ರ ಬಂದೆ. ಮಾಮೂಲಿ ಇಂಟರ್ನಲ್ಸು BCA ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ಜನಕ್ಕೂ ಇತ್ತು. ಸೊ ಸೆಮಿನಾರ್ ಹಾಲಲ್ಲಿ ಅದನ್ನು ಕೊಡ್ತಾಯಿದ್ರು. ಸೊ ನಾವು ಸೆಮಿನಾರ್ ಹಾಲಲ್ಲೇ ಓದ್ಕೊಳ್ಳೋಣ ಟೆಸ್ಟ್ ಕೊಡೋವರೆಗೂ ಅಂತ ಅಂದ್ಬಿಟ್ಟು ಅಲ್ಲಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದರು ಫಸ್ಟೇ. ಸೊ ನಾನು ಹೋದೆ. ನಾನು ಇಂಟರ್ನಲ್ಸ್ ಬರೀಲಿಲ್ವಲ್ಲ, ಬೇಗ ಕೊಟ್ಬಿಟ್ಟು ಎದ್ದು ಬಂದುಬಿಟ್ಟೆ. ಆ್ಯಂಡ್ ಇವತ್ತು ತಿಂಡಿಯೂ ತಿಂದಿರಲಿಲ್ಲ. ಸೊ ಕಾವೇರಿ CDC ಮಾಮೂಲಿ ಕಾಲೇಜಲ್ಲೇ ಇತ್ತು ಕ್ಯಾಂಟೀನು. ಅಲ್ಲಿ ಫಸ್ಟ್ ಟೈಮು ತೊಗೋತಾ ಇರೋದು. ಏನೇನಿದೆ ಅಂತ ಕೇಳಿದೆ. ಪೂರಿ, ಚಪಾತಿ ಮತ್ತು ಗೀ ರೈಸ್ ಇದೆ ಅಂದರು. ಹಾಫ್ ಗೀ ರೈಸೇ ಕೊಡಿ ಅಂದ್ಬಿಟ್ಟು ತೊಗೊಂಡೆ. ಅದಕ್ಕೆ 25 ರೂಪೀಸ್ ತೊಗೊಂಡ್ರು. ಅದಕ್ಕೆ ಮೊಸರು ಬಜ್ಜಿನೂ ಹಾಕ್ತಾಯಿದ್ರು. ನನಗೇನೋ ಕಾಂಬಿನೇಷನ್ ಚೆನ್ನಾಗಿರಲ್ಲ ಅನಿಸ್ತು. ಅದಾದಮೇಲೆ ತಿಂದೆ. ಗೀ ರೈಸ್ ಏನು ಮಾಮೂಲಿ ಬಾತ್ ಥರನೇ ಇತ್ತು. ಸ್ವಲ್ಪ ಉಪ್ಪು ಮಾಡಿಬಿಟ್ಟಿದ್ರು ಅಷ್ಟೇ, ಅದರ್ವೈಸ್ ಓಕೆ ತಿನ್ಬೋದಾಗಿತ್ತು. ಸೊ ನಾನು ತಿಂದಾದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು. ಅವರೆಲ್ಲ ಬರೆದ್ಬಿಟ್ಟು ಅವರು ಕೂಡ ತಿಂಡಿ ಮಾಡಿರಲಿಲ್ಲ. ಸೊ ತಿಂತಾಯಿದ್ರು. ನಾನು ಮಧ್ಯಾಹ್ನ ಆಗ್ತು ಊಟ ಏನು ಮಾಡೋದು ಅಂತ ಕ್ರ್ಯಾಕ್ ಚೆಕ್ ಬಿಸ್ಕೆಟ್ ತೊಗೊಂಡೆ. ತೊಗೋಬೇಕಾದ್ರೆ ಇದನ್ನು 5 ರೂಪಾಯಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು 10 ರೂಪಾಯಿ. ನಾವೆಲ್ಲ ತೊಗೋತಿದ್ದಾಗ ಒಂದು ಪ್ಯಾಕೆಟಲ್ಲೇ ಎರಡು ಕವರಲ್ಲಿ ಬರ್ತಿತ್ತು. ಬಟ್ ಇವಾಗ ತುಂಬ ಚಿಕ್ಕದು ಮಾಡಿಬಿಟ್ಟವ್ರೆ ಕ್ರ್ಯಾಕ್ ಚೆಕ್ ಬಿಸ್ಕೆಟ್ನ. ಅದನ್ನು ಹೇಳ್ತಾಯಿದ್ದೆ ಫ್ರೆಂಡ್ಸ್ ಹತ್ರ. ಸೊ ಸೆಕೆಂಡ್ ಇಂಟರ್ನಲ್ಸು ಮುಗಿಸ್ಕೊಂಡು ಬಂದೆ. ಯಾವುದು ಇಂಗ್ಲೀಷ್ ಏನೋ ಇತ್ತು. ಇಂಗ್ಲೀಷ್ ಬರೆದಿದ್ದೀನಿ ಸುಮಾರಾಗಿ, ಏನಾಗುತ್ತೆ ನೋಡೋಣ. ಅದಾದಮೇಲೆ ವ್ಯಾನ್ ಹೊಡೋದು 4:45 ಅಂದ್ಬಿಟ್ಟು ಬಸ್ಸಲ್ಲೇ ಹೋಗೋಣ ಅಂತಂದ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಬಂದೆ. ಸೊ ಅಲ್ಲಿಂದ ಡೈರೆಕ್ಟ್ ಬಸ್ ಸಿಕ್ತು ನಮ್ಮೂರಿಗೇನೆ. ಅದಾದ್ಮೇಲೆ ಮನೆಗೆ ಬಂದೆ. ನಮ್ಮ ಮನೆ ಪಕ್ಕದ್ದು ಒಂದು ಪಾಪು ಬಂದಿತ್ತು. ಅವರು ಬೆಂಗಳೂರಲ್ಲಿದ್ದರು. ಬಟ್ ಇವಾಗ ಇಲ್ಲಿಗೆ ಬಂದಿದ್ದರು. ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ನಿಂತಿದ್ದೆ. ಏನದು? ಏನು ನಾಯಿ ಹೆಸ್ರೇನು? ನಾಯಿ ಹೆಸ್ರು ಡುಮ್ಮಿನಾ? ಏನು ಮಾಡ್ತಾಯಿದ್ದೀರಾ? ಊಟ ಆಯ್ತಾ? ಇಲ್ಲಿ ನೋಡ್ಕೊಂಡು ಮಾತಾಡು. ಒಂದು ಕಿಸ್ ಕೊಟ್ಬಿಡು. ಒಂದು ಕಿಸ್ ಕೊಡು. ಹಿಂಗಾನು ಪ್ಲೈನ್ ಕಿಸ್ ಕೊಡು. ಇನ್ನೊಂದ್ಸಲ ಇಲ್ಲಿ ನೋಡ್ಕೊಂಡು ಲವ್ ಯು ಅನ್ನು. ಲವ್ ಯು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ಇಂಟರ್ನಲ್ಸ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ. ಇಂಟರ್ನಲ್ಸ್ ಟ್ಯೂಸ್ಡೇ ಇದೆ. ಅದು ಹೇಗಾಗುತ್ತೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಂಟರ್ನಲ್ಸ್ ಮಾಮೂಲಿ ಕೊಟ್ಟರು. ಅಂದರೆ ನಾವು ಒಂದು 6 ಜನ ನ್ಯೂ ಕಮರ್ಸ್ ಇದ್ವಿ. ನಾವು ಪ್ರಿನ್ಸಿ ಹತ್ರ ಪರ್ಮಿಷನ್ ಕೇಳೋಣ ಅಂತ ಹೋಗಿದ್ದು. ಅವರು ಜಸ್ಟ್ ಅಟೆಂಡ್ ಮಾಡಿ ನಿಮಗೆ ಈ ಇಂಟರ್ನಲ್ಸ್ ಯಾವ ಥರ ಇರುತ್ತೆ ಅಂತ ಒಂದು ಐಡಿಯಾ ಬರಲಿ ಅಂತ ಅಷ್ಟೇ ಕೊಡ್ತಾ ಇರೋದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಹೋಗ್ಬಿಟ್ಟು ಮಾಮೂಲಿ ಬ್ಲೂ ಬುಕ್ಕಲ್ಲಿ ಅಂದರೆ ಇಂಟರ್ನಲ್ಸ್ ಶೀಟಲ್ಲಿ ನೇಮ್ ಆದರೂ ಬರ್ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ನಮಗೆ ಮಾಮೂಲಿ ಕ್ವಶನ್ ಪೇಪರ್ಸ್ ಎಲ್ಲ ಕೊಟ್ಟಿದ್ದರು. ಇಂಟರ್ನಲ್ಸ್ ಬುಕ್ಕಲ್ಲಿ ನೇಮು ಎಲ್ಲ ಬರೆದು ನನಗೆ ಯಾವತ್ತು ಟ್ಯೂಸ್ಡೇ ಇದ್ದಿದ್ದು ಮ್ಯಾಥ್ಸ್ ಮತ್ತು ಕನ್ನಡ. ಮ್ಯಾಥ್ಸ್ ಏನು ಬರೀಲಿಲ್ಲ, ಬಟ್ ಕನ್ನಡ ಬರೆದೆ ಒಂದು ಸ್ವಲ್ಪನ. ಅದಾದಮೇಲೆ ವೆಡ್ನೆಸ್ಡೇ ಇಂಗ್ಲೀಷ್ ಮತ್ತು DCO ಇತ್ತು. DCO ಏನು ಬರೀಲಿಲ್ಲ, ಇಂಗ್ಲೀಷ್ ಬರೆದಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಥರ್ಸ್ಡೇ ರಜಾ ಇದೆ, ಅಂದರೆ ಇವತ್ತು ರಜೆ ಇತ್ತು. ಆ್ಯಂಡ್ ನಾಳೆಗೆ ಯಾವುದು ಇದು C++ ಇದೆ ಮತ್ತು ಒಂದು CV ಅಂತ ಯಾವುದೋ ಸಬ್ಜೆಕ್ಟ್ ಇದೆ, ಅದಿದೆ. ಸೊ ನಾಳೆಗೆ C++ ಓದಿದ್ದೀನಿ. ಅದೇನೋ ಒಂದು ಬೆಳಗ್ಗೆ ಓದಿದ್ದು ಸಂಜೆ ನೆನಪೇ ಆಗ್ತಾ ಇರಲಿಲ್ಲ. ನೋಡಬೇಕು ಏನಾಗುತ್ತೆ ಅಂತ. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಯಾಕೆ ರಜಾ ಅಂದರೆ ಇಂಜಿನಿಯರಿಂಗ್ ಅವ್ರಿಗೆ ಕಾಲೇಜ್ ಸ್ಟಾರ್ಟ್ ಆಗ್ತಿತ್ತು. ಸೊ ಓರಿಯೆಂಟೇಷನ್ ಫಂಕ್ಷನ್ ಇತ್ತಂತೆ ಇವತ್ತು. ಸೊ ಅದಕ್ಕೋಸ್ಕರ ರಜೆ ಕೊಟ್ಟಿದ್ದಾರೆ ನಮಗೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ನಮ್ಮ ಕಾಲೇಜ್ ಅಂದರೆ ಕಾವೇರಿ ಡಿಗ್ರಿ ಕಾಲೇಜ್ CDCಲಿ ಇನ್ನೂ 6 ಸೀಟ್ಸ್ ವೇಕೆನ್ಸಿ ಇದೆಯಂತೆ. ಸೊ
ಯಾರೆಲ್ಲ BCAಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಬಟ್ ಎಲ್ಲೂ ಸೀಟ್ ಸಿಕ್ಕಿಲ್ಲ ಅಂದರೆ ನಮ್ಮ ಕಾವೇರಿ ಕಾಲೇಜಲ್ಲಿ ಇನ್ನು 6 ಸೀಟ್ಸ್ ವೇಕೆನ್ಸಿ ಇದೆ. ಸೊ ನೀವು ಜಾಯಿನ್ ಆಗ್ಬೋದು. ಸೊ ನಾಳೆ ನಾಳಿದ್ರಲ್ಲಿ ಆದಷ್ಟು ಬಂದು ಜಾಯಿನ್ ಆಗಿ. ಅದೇ ಇಂಟರ್ನಲ್ಸ್ ಹೇಗಾಯಿತು ಅಂತ ಶೇರ್ ಮಾಡೋಕ್ಕೆ ಈ ಲಾಗ್ ಮಾಡಿದ್ದು. ಆ್ಯಂಡ್ ಸೊ ಇದಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.